ಮಹಾಲಕ್ಷ್ಮಿ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಹಂತಕನ ಜಾಡನ್ನ ಬೆನ್ನತ್ತಿದ್ದಾರೆ ಪೊಲೀಸರು. ಈ ವೇಳೆ ಅನೇಕ ಇಂಟ್ರೆಸ್ಟಿಂಗ್ ವಿಚಾರಗಳು ಬಯಲಾಗ್ತಾ ಇದೆ. ಶಂಕಿತ ಹಂತಕ ಕಳೆದ 6 ತಿಂಗಳ ಹಿಂದೆ ಕೆಲಸವನ್ನು ಬಿಟ್ಟಿದ್ದಂತೆ. ಮಹಾಲಕ್ಷ್ಮಿ ಹಾಗೂ ಶಂಕಿತ ಹಂತಕ ಒಂದೇ ಕಡೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಮಲ್ಲೇಶ್ವರಂನ ಬಟ್ಟೆ ಅಂಗಡಿಯಲ್ಲಿ ಇಬ್ರು ಕೂಡ ಕಲೀಗ್ಸ್ ಆಗಿದ್ರು. ಕೆಲಸ ಬಿಟ್ಟ ಬಳಿಕ ಆತನಿಂದ ಮಹಾಲಕ್ಷ್ಮಿ ದೂರ ಆಗಿದ್ಲು ಅಂತ ಹೇಳಲಾಗ್ತಾ ಇದೆ. ಇದು ಇಬ್ಬರ ನಡುವೆ ಆಗಾಗ ಜಗಳಕ್ಕೆ ವೇದಿಕೆ ಮಾಡಿಕೊಟ್ಟಿತ್ತಂತೆ. ಇದೇ ಕೊಲೆಗೂ ಕಾರಣ ಆಗಿದ್ದಿರಬಹುದು ಅನ್ನೋ ಆಯಾಮದಲ್ಲಿ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸೊ ಹಿಂದೆ ಕಲೀಗ್ಸ್ ಆಗಿದ್ದವರು ನಂತರ ಅವರ ಮಧ್ಯೆ ಸ್ನೇಹ ಪ್ರೀತಿ ಎಲ್ಲವೂ ಗಾಢವಾಗಿ ನಂತರ ಇದ್ದಕ್ಕಿದ್ದ ಹಾಗೆ ಕೆಲಸ ಬಿಟ್ಟ ಅನ್ನೋ ಕಾರಣಕ್ಕೆ ಇಬ್ಬರ ನಡುವೆ ಡಿಸ್ಟೆನ್ಸ್ ಕ್ರಿಯೇಟ್ ಆಯಿತು. ಇದು ವೈಮನಸ್ಸಿಗೆ ತಿರುಗ್ತು, ವೈಮನಸ್ಸಿನಿಂದ ದ್ವೇಷ ಹುಟ್ಕೊಳ್ತು ಅನ್ನೋ ಆಯಾಮ ಸದ್ಯಕ್ಕೆ ತನಿಖೆ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಇಬ್ರು ಕೆಲಸ ಮಾಡ್ತಾ ಇದ್ದಂತಹ ಜಾಗದಲ್ಲಿ ಆಬ್ವಿಯಸ್ಲಿ ಕಲೀಗ್ಸ್ನೆಲ್ಲ ಇನ್ವೆಸ್ಟಿಗೇಷನ್ಗೆ ಒಳಪಡಿಸಿರ್ತಾರೆ. ಅವರೆಲ್ಲ ಹೇಳ್ತಾ ಇದ್ದಿದ್ದೇನು, ಯಾವ ರೀತಿಯಾದಂತಹ ಸ್ವಭಾವ ಶಂಕಿತ ಹಂತಕನದ್ದಾಗಿತ್ತು, ಆತ ಮುಂಚೆಯಿಂದ ಕೂಡ ವೈಲೆಂಟ್ ಆಗಿ ಇದ್ದಂತ ಏನೇನ್ ಮಾಹಿತಿ ಸಿಗ್ತಾ ಇದೆ? ಮಮತಾ, ಮಹಾಲಕ್ಷ್ಮಿ ಕೊಲೆ ಪ್ರಕರಣವನ್ನು ತನಿಖೆ ಮಾಡ್ತಿರುವಂಥ ವೈಯಾಲಿಕಾವಲ್ ಪೊಲೀಸರಿಗೆ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಿರುವಂಥದ್ದು. ಯಾವ ಕಾರಣಕ್ಕಾಗಿ ಇದೊಂದು ಕೊಲೆ ನಡೆದಿರಬಹುದು ಅನ್ನುವಂಥ ಒಂದಷ್ಟು ಅಂಶಗಳು ಪತ್ತೆ ಆಗುವ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಹಂತಕ ಮತ್ತೆ ಕೊಲೆ ಆಗಿರುವಂಥ ಮಹಾಲಕ್ಷ್ಮಿ ಮಲ್ಲೇಶ್ವರಮಲ್ಲಿರುವಂಥ ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರು ಅನ್ನುವಂಥ ಮಾಹಿತಿಗಳು ಕೂಡ ಈಗ ತನಿಖೆ ವೇಳೆ ಗೊತ್ತಾಗ್ತಿರುವಂಥದ್ದು. ಅದಾದ ಬಳಿಕ ಕಳೆದ 6 ತಿಂಗಳಿಂದ ಹಂತಕನಾಗಿರುವಂಥ ವ್ಯಕ್ತಿ ಕೆಲಸವನ್ನ ಬಿಟ್ಟಿದ್ದ. ಆಗ ಇವರಿಬ್ಬರ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಹುಟ್ಕೊಳ್ತಾ ಇದ್ವು. ಆ ಕಾರಣಕ್ಕೆ ಇಬ್ಬರು ಕೂಡ ಗಲಾಟೆ ಮಾಡ್ಕೊಳ್ತಾ ಇದ್ರು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಈ ಗಲಾಟೆಯೇ ಈ ಒಂದು ಭೀಕರ ಹತ್ಯೆಗೆ ಕಾರಣವಾಗಿರಬಹುದು ಅನ್ನುವಂಥ ಆಂಗಲ್ ಅಲ್ಲಿ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಿರುವಂಥದ್ದು. ಅದರ ಜೊತೆಗೆ ಆ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಮಹಾಲಕ್ಷ್ಮಿಯರ ಜೊತೆಗಿದ್ದಂಥವರಿಗೂ ಕೂಡ ವಿಚಾರಣೆ ಮಾಡಿರುವಂಥದ್ದು. ಅಲ್ಲೂ ಕೂಡ ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಪೊಲೀಸರು ಕಲೆ ಹಾಕಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಅದರ ಜೊತೆಗೆ ಪ್ರಾಥಮಿಕವಾಗಿ ಪೊಲೀಸರಿಗೆ ಈಗ ಶಂಕೆ ವ್ಯಕ್ತವಾಗಿರುವಂಥದ್ದು, ಅವರಿಬ್ಬರು ಕೂಡ ಪರಸ್ಪರ ಸಂಬಂಧದಲ್ಲಿದ್ರು. ಅವನು ಕೆಲಸ ಬಿಟ್ಟಾದ ಬಳಿಕ ಅವರ ನಡುವೆ ಭಿನ್ನಾಭಿಪ್ರಾಯ ಆಗಿದ್ದ ಈ ಕೊಲೆಗೆ ಕಾರಣ ಅನ್ನುವಂಥ ಮಾಹಿತಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅನ್ನುವಂಥ ವಿಚಾರಗಳು ಈಗ ಬೆಳಕಿಗೆ ಬರ್ತಿರುವಂಥದ್ದು. ಮಮತಾ, ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿರುವ ಮಹಾಲಕ್ಷ್ಮಿ ಮರ್ಡರ್ ಮಸ್ಟಿಯನ್ನ ಭೇದಿಸೋದಕ್ಕೆ ಹೊರಟಿರುವಂತಹ ಪೊಲೀಸರಿಗೆ ಹಲವು ಆಯಾಮದಲ್ಲಿ ತನಿಖೆ ಮಾಡೋದಕ್ಕೆ ಸಿಗ್ತಾ ಇದೆ. ಒಂದು, ಅವರ ಮಹಾಲಕ್ಷ್ಮಿ ಕೆಲಸ ಮಾಡ್ತಾ ಇದ್ದಂತಹ ಕಲೀಗ್ಸ್ ಹತ್ರ ಕೂಡ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಶಂಕಿತ ಹಂತಕ ಹಾಗೂ ಮಹಾಲಕ್ಷ್ಮಿ ಎಕ್ಸ್ ಕಲೀಗ್ಸ್ ಆಗಿದ್ರು ಅನ್ನೋ ವಿಚಾರ ಬೆಳಕಿಗೆ ಬರ್ತಾ ಇದೆ. ಹಾಗೂ ಇಬ್ಬರ ನಡುವೆ ಮೂಡಿದಂತಹ ಪ್ರೀತಿ ಸ್ನೇಹ ನಂತರ ವೈಮನಸ್ಸಿಗೆ ಬದಲಾಯಿತು, ದ್ವೇಷದ ರೂಪವನ್ನ ಪಡೆದುಕೊಂಡಿತ್ತು. ಇದೇ ದ್ವೇಷದ ಕಾರಣಕ್ಕೋಸ್ಕರ ಪ್ರಾಬಬ್ಲಿ ಕೊಲೆ ಮಾಡಿರಬಹುದು, ಇದು ಮೋಟಿವ್ ಇದ್ದಿರಬಹುದು ಅನ್ನೋ ಆಯಾಮದಲ್ಲಿ ಸದ್ಯಕ್ಕೆ ತನಿಖೆ ಆಗ್ತಾ ಇದೆ. ಹೊರ ರಾಜ್ಯದಲ್ಲೂ ಕೂಡ ಅಬ್ಸ್ಕಾಂಡ್ ಆಗಿರುವಂತಹ ಹಂತಕನಿಗಾಗಿ ಹುಡುಕಾಟ ಮುಂದುವರಿತಾ ಇದೆ.